ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ನಾನು ಈ ಸಿಡಿಲಿನ ಬಗ್ಗೆ ಒಂದು ಆ್ಯಪನ್ನ ಬಳಸ್ಕೊಂಡು ಯಾವ ರೀತಿ ಅದರಿಂದ ಆಗುವಂಥ ಅನಾಹುತಗಳನ್ನ ತಡೆಗಟ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟೀರಿಯಾಲಜಿ ಪುಣೆ ಇನ್ನೊಂದು ಸಹಯೋಗ ಸಂಸ್ಥೆಯೊಂದಿಗೆ ಡಾಮಿನಿ ಅಂತ ಒಂದು ಆ್ಯಪನ್ನ ಡೆವಲಪ್ ಮಾಡಿದ್ದಾರೆ. ಇದರ ಉದ್ದೇಶ ಏನಪ್ಪ ಅಂತಂದರೆ, ರೈತರು ಈ ಆ್ಯಪನ್ನ ಡೌನ್ಲೋಡ್ ಮಾಡ್ಕೊಂಡು, ಇದು GPS ಆಧಾರಿತ ಆಗಿರುತ್ತೆ, ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ರೈತರಿಗೆ ತನ್ನ ಜಾಗದಿಂದ ಸುಮಾರು 20-40 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 15 ನಿಮಿಷ ಮುಂಚಿತವಾಗಿ ಎಲ್ಲಿ ಈ ಸಿಡಿಲು ಸಂಭವಿಸ್ಬೋದು ಅಂತ ಮಾಹಿತಿ ಬರುತ್ತೆ. ಯಾಕೆಂದರೆ ತಾವೆಲ್ಲ ಗಮನಿಸ್ತಾ ಇರ್ತೀರ, ಸಿಡಿಲಿನಿಂದ ದನ ಕರು ಇರ್ಬೋದು, ಕುರಿ ಇರ್ಬೋದು, ಅಥವಾ ಮನುಷ್ಯನಿಗೆ ಹಾನಿಯಾಗೋ ಸಾಧ್ಯತೆಗಳಿರ್ತವೆ. ಇದನ್ನು ನಾವು ಮುಂಚಿತವಾಗಿ ತಿಳ್ಕೊಂಡ್ರೆ ಈ ಹಾನಿನ ತಡೆಗಟ್ಬೋದು. ಈ ಸಮಯದಲ್ಲಿ ರೈತ ಏನಪ್ಪ ಕ್ರಮಗಳನ್ನ ಅನುಸರಿಸ್ಬೇಕು ಅಂತಂದರೆ, ಸಪೋಸ್ ನಾನು ದನ ಕುರಿ ಮೇಯ್ಸಕ್ಕೆ ಹೋಗಿದ್ರೆ ಮರದ ಕೆಳಗಡೆ ನಿಲ್ಲೋ ಬದಲು ಬೈಲಲ್ಲಿ ನಿಲ್ಲೋದಿರ್ಬೋದು, ಯಾವುದೇ ಎಲೆಕ್ಟ್ರಿಕ್ ಕಂಬಗಳ ಹತ್ರ ನಿಲ್ಲಬಾರ್ದು. ಆ ಟೈಮಲ್ಲಿ ನಾವು ಯಾವುದೇ ಎಲೆಕ್ಟ್ರಿಕ್ ಉಪಕರಣಗಳನ್ನ ಬಳಸಬಾರ್ದು. ನಾವು ಕಾರಲ್ಲಿ ಡ್ರೈವಿಂಗ್ ಮಾಡ್ತಾಯಿದ್ರೆ ಕ್ಲೋಸ್ ಮಾಡಿರಬೇಕು. ಈ ಥರ ಕೆಲವು ಯಾವುದೇ ಮರದ ಅಡಿಗಳಲ್ಲಿ ನಿಲ್ಲಬಾರ್ದು. ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡ್ರೆ ಅದರಿಂದ ಆಗೋಂಥ ನಷ್ಟಗಳನ್ನ ಈ ಡಾಮಿನಿ ಅಂತ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮುಖಾಂತರ ಮುಂಚಿತವಾಗಿ ತಿಳ್ಕೊಂಡು ತಪ್ಪಿಸ್ಬೋದು. ಇದ್ರ ಜೊತೆಗೆ ನಮ್ಮ ಕರ್ನಾಟಕದ KSNMDC ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್ ಸಹ ಸಿಡಿಲು ಅಂತ ಒಂದು ಆ್ಯಪ್ನ ಡೆವಲಪ್ ಮಾಡಿದ್ದಾರೆ. ಇದನ್ನು ಸಹ ನಾವು ಡೌನ್ಲೋಡ್ ಮಾಡ್ಕೊಂಡು ನಮ್ಮ ಮೊಬೈಲ್ ಇರೋದೇ ಆದರೆ ನಮ್ಮ ಜಾಗದಲ್ಲಿ ಎಷ್ಟು ಮುಂಚಿತವಾಗಿ, ಕನಿಷ್ಠ ಒಂದು 15-20 ನಿಮಿಷ ಮುಂಚಿತವಾಗಿ ಯಾವ ಜಾಗದಲ್ಲಿ ಸಿಡಿಲು ಬರುತ್ತೆ, ಸೊ ಅದನ್ನು ನಾವು ಅದರಿಂದ ಆಗೋಂಥ ಅನಾಹುತನ ತಪ್ಪಿಸ್ಕೊಬೋದು. ಸೊ ನಾನು ರೈತರು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಈ ಥರ ಆ್ಯಪ್ಗಳನ್ನ ಬಳಸ್ಕೊಂಡು ಮುಂಚಿತವಾಗಿ ನಾವು ವಿಚಾರನ ತಿಳ್ಕೊಂಡು ಮುನ್ನೆಚ್ಚರಿಕೆ ಕ್ರಮಗಳನ್ನ ಅನುಸರಿಸಿದ್ರೆ ಆಗೋಂಥ ನಷ್ಟನ ತಡೆಗಟ್ಬೋದು ಅಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ಧನ್ಯವಾದಗಳು.